ಬಾಂಗ್ಲಾದೇಶ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ಬಾಂಗ್ಲಾ ಪ್ರಜೆಗಳು ಟಾರ್ಗೆಟ್ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಗಂಭೀರವಾಗಿ ಆರೋಪಿಸಿದರು. ಬೆಂಗಳೂರಿನ ದೇವರ ಬಿಸಿನಹಳ್ಳಿಯಲ್ಲಿ ಬಾಂಗ್ಲಾ ಪ್ರಜೆಯೊಬ್ಬ ಹಿಂದೂ ದೇವಾಲಯಕ್ಕೆ ನುಗ್ಗಿ ಅಲ್ಲಾಹು ಅಕ್ಬರ್ ಎಂದು ಕೂಗಿ ದೇವಸ್ಥಾನದ ವಿಗ್ರಹಕ್ಕೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ ಪ್ರಕರಣದ ಹಿನ್ನೆಲೆಯಲ್ಲಿಂದು ದೇವಸ್ಥಾನಕ್ಕೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳೆದ 4-5 ವರ್ಷಗಳಿಂದ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಬಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ಕರ್ನಾಟಕದ ಹಿಂದೂಗಳನ್ನು ದೇವಾಲಯಗಳನ್ನು ಟಾರ್ಗೆಟ್ ಮಾಡಿದ ಬಾಂಗ್ಲಾ ಪ್ರಜೆಗಳು ಬೆಂಗಳೂರು ಮಾತ್ರವಲ್ಲದೆ ಕೊಡಗು, ಚಿಕ್ಕಮಗಳೂರು, ಬಿಜಾಪುರ ಭಾಗಗಳಲ್ಲೂ ಉಪಟಳ ನೀಡುತ್ತಿದ್ದಾರೆ ಎಂದ ಅವರು, ಹಿಂದೂಗಳ ಬಗ್ಗೆ ಮಾತನಾಡುವ ಸಿಎಂ ಸಿದ್ದು ಹಾಗೂ ಪ್ರಿಯಾಂಕ ಖರ್ಗೆಗೆ ಬಾಂಗ್ಲಾ ವ್ಯಕ್ತಿಗಳ ಕೃತ್ಯ ಕಾಡುತ್ತಿಲ್ಲವೇ ಎಂದು ಕಿಡಿಕಾರಿದರು. ಕೂಡಲೇ ಬಾಂಗ್ಲಾದೇಶದ ವಲಸಿಗರನ್ನು ಸರ್ಕಾರ ಪತ್ತೆ ಹಚ್ಚಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಾಂಗ್ಲಾದೇಶಿಗಳ ಹಾವಳಿ ಜಾಸ್ತಿ ಇದೆ. ಈ ಹಿಂದೆ ನಾವು ಇಲ್ಲಿ ಜನಜಾಗೃತಿ ಸಭೆಯನ್ನು ಕೂಡ ಮಾಡಿ ಇದನ್ನೆಲ್ಲ ಒತ್ತಾಯ ಮಾಡಿದ್ದೇವೆ. ಪೊಲೀಸರು ತಮ್ಮ ಆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ, ಆದ್ರೆ ಮೇಲಿನ ಅಧಿಕಾರಿಗಳು ಸ್ವಲ್ಪ ಇದನ್ನ ತೀವ್ರವಾಗಿ ತಗೊಳ್ತಾ ಇಲ್ಲ. ಇಲ್ಲಿ ಈಗಾಗಲೇ ನಮ್ಮ ಸಮಾವೇಶ ಆದ್ಮೇಲೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವರದಿ ಕಳಿಸಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಇಲ್ಲಿ ದೇವರ ಬಿಸ್ನಳ್ಳಿನಲ್ಲಿ ಕಳೆದ ಮಂಗಳವಾರ ನಮ್ಮ ಶಾಮಣ್ಣ ರೆಡ್ಡಿ ಅವರು ಕಟ್ಟಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೇಲೆ ಒಬ್ಬನೇ ಬಂದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ಹೊರಗಿರುವಂತ ಏನು ದ್ವಾರಪಾಲಕರ ವಿಗ್ರಹಗಳಿರುತ್ತೆ, ಜಯ ವಿಜಯ, ಅದರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಕಬೀರ್ ಅನ್ನುವಂತ ಹುಡುಗ, ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಅವನ್ನ ಬಂಧಿಸಿದ್ದಾರೆ ಮತ್ತು ಅವನ ಐಡೆಂಟಿಟಿ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಅವನು ಬಾಂಗ್ಲಾದೇಶದವನು ಅನ್ನೋದು ಖಚಿತವಾಗಿದೆ. ಬರೀ ಬಾಂಗ್ಲಾದೇಶದಲ್ಲಿ ಆಗಿರತಕ್ಕಂತ ಹಿಂದೂಗಳ ಮೇಲೆ ಆಗಿರುವಂತ ದೌರ್ಜನ್ಯ ರೀತಿ ನಾವು ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಅವನು ಹೇಳಿದಾನಂತೆ. ಈ ರೀತಿ ನಮ್ಮ ದೇಶದೊಳಗೆ ಅಕ್ರಮವಾಗಿ ನುಸುಳಿ ಬಂದು ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡುವಂತ ಎದೆಗಾರಿಕೆ ತೋರಿಸಿರುವಂತಹದ್ದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು. ನಾವ್ಯಾರೂ ಕೂಡ ಇದನ್ನು ಸಹಿಸ್ಕೊಳ್ಳಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಅವತ್ತು ಬೆಳಿಗ್ಗೆ ಗೊತ್ತಾದ ತಕ್ಷಣ ಎಲ್ಲರೂ ನುಗ್ಗಿ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಾನು ಹಿಂದೆ ಕೂಡ ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಬಂದು ಕ್ಯಾಂಪ್ ಹಾಕಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ನಾವು ಮಾಹಿತಿಗಳನ್ನು ಕಲೆ ಹಾಕಿದ್ವಿ. ಅವ್ರನ್ನ ಎಬ್ಬಿಸ್ಬೇಕು, ಒಕ್ಕಲೆಬ್ಬಿಸ್ಬೇಕು ಇಲ್ಲಿಂದ ಅಂತ ಹೇಳಿ ಒತ್ತಡವನ್ನು ಹೇರೋದಕ್ಕೆ ನಾವು ಆ ಸ್ಥಳಗಳ ಭೇಟಿ ಹೋದಾಗ ಮಾನ್ಯ ಪೊಲೀಸ್ ಆಯುಕ್ತರು ಅದನ್ನ ಅನುಮತಿ ಕೊಡಲಿಲ್ಲ. ಯಾವ ಈ ತರದ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂತ ಮುನ್ನೆಚ್ಚರಿಕೆಯಿಂದನೇ ಅನಾಹುತಗಳಾಗತ್ತೆ. ಇದು ಒಂದಕ್ಕೆ ಸೀಮಿತ ಆಗಲ್ಲ. ಇಲ್ಲಿ ಕಳ್ಳತನಗಳಾಗ್ತಾ ಇರುವಂತದ್ದಿರ್ಬೋದು, ನಮ್ಮ ಯುವಕರ ಉದ್ಯೋಗಗಳನ್ನ ಕಸಿಯುವಂತದ್ದಿರ್ಬೋದು, ಮತ್ತು ಇಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡುವಂತದ್ದಿರ್ಬೋದು, ಈ ಎಲ್ಲಾ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ.